ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನೊಣಬ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಶಶಿಧರ ಆದಿಯಾಗಿ ಎಲ್ಲರಿಗೂ ಸಹ ನಾನು ನನ್ನ ಅಭಿನಂದನೆಯನ್ನು ಪೂಜ್ಯರ ಪಾದಕ್ಕೆ ಮತ್ತೊಮ್ಮೆ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಅರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂತ ರಾಜ್ಯದ ವಿವಿಧೆಡೆಯಿಂದ ಸಮಾಜದ ಎಲ್ಲ ಮುಖಂಡರುಗಳ ಪಾದಕ್ಕೆ ನನ್ನ ಶಾಸ್ತ್ರಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನೊಣಬ ಸಮಾಜ. ಇವತ್ತೇನಾದ್ರೂ ನಾನೊಬ್ಬ ಶಾಸಕನಾಗಿ ಇಲ್ಲಿದ್ದೀನಿ ಅಂದ್ರೆ ಸಾಧ ಸಮಾಜ, ನೊಣಬ ಸಮಾಜ ನನಗೆ ಆಶೀರ್ವಾದವನ್ನ ಮಾಡಿ ಇವತ್ತು ಶಾಸಕನಾಗಿ ಇಲ್ಲಿ ಮಾತಾಡಲಿಕ್ಕೆ ಪ್ರಪ್ರಥಮವಾಗಿ ಅವಕಾಶವನ್ನ ಮಾಡಿರ್ತಕ್ಕಂಥ ಸಾದರ ಸಮಾಜ, ನೊಣಬ ಸಮಾಜಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನ ಗುರು ಹಿರಿಯರ ಆಶೀರ್ವಾದದಿಂದ ನಾನು ಅರ್ಪಣೆಯನ್ನ ಮಾಡಿ ಬಸವಣ್ಣವರ ತತ್ವ ಕಾಯಕವೇ ಕೈಲಾಸ, ಬಸವಣ್ಣವರು ಹಾಕಿಕೊಟ್ಟಿರ್ತಕ್ಕಂಥ 12ನೇ ಶತಮಾನದಲ್ಲಿ ಕಾಯಕ ಮಾಡುವುದ್ರ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ವಿಜೇಂದ್ರಣ್ಣವರ ಆಶೀರ್ವಾದದಿಂದ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ನನಗೆ ಅವಕಾಶಕ್ಕೆ ಎಲ್ಲ ಧನ್ಯವಾದ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಜೈ ನೊಣಬ ಸಮಾಜಕ್ಕೆ, ಜೈ ನೊಣಬ ಸಮಾಜಕ್ಕೆ, ಜೈ ಹಿಂದ್. ನಲ್ಮೆಯ ವಂದನೆಗಳು ಮಾನ್ಯ ಶಾಸಕರಿಗೆ. ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಣ ಸುರೇಶ್ ಅವರಿಗೆ. ಈಗ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ತಿಳಿದಂತಹ ವಿಚಾರಗಳನ್ನ ತಾವೆಲ್ಲರೂ ಆಚೆ ಹೋಗಿ ತಿಳಿ ಸಾರು ಮಾಡ್ಬೇಕು. ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡ್ಮಕ್ಳು ಕೂಡ ತಿಳಿ ಸಾರು ಮಾಡ್ಬೇಕು. ಏನು ವಿಚಾರವನ್ನ ತಿಳಿದು ಬೇರೆಯವರಿಗೆ ಸಾರುವ ಕೆಲಸವೇ ತಿಳಿ ಸಾರು. ಯಾಕೆ ಈ ಮಾತು ಈಗ ಹೇಳ್ತಾ ಇದ್ದೀನಿ ಅಂದ್ರೆ, ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಇವರು, ಪ್ರವೃತ್ತಿಯಲ್ಲಿ ವಚನ ಟಿವಿಯ ಪ್ರಧಾನ ಸಂಪಾದಕರಾಗಿ, ಪ್ರಗತಿಪರ ಲೇಖಕರಾಗಿ ಗುರುತಿಸಿಕೊಂಡಿರುವಂತಹ ನಲ್ಮೆಯ ಎಲ್ಲ ಪರಮ ಪೂಜ್ಯರುಗಳೇ, ರಾಜಕೀಯ ಹಿರಿಯ ನಾಯಕರುಗಳೇ, ಇಲ್ಲಿವರೆಗೂ ರಾಜಕಾರಣಿಗಳು ಬಹಳ ಅದ್ಭುತವಾಗಿ ವೀರಾವೇಶದಿಂದ ಮಾತನಾಡಿದ್ರು. ನಮಗೆ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ